ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮೆಲ್ಲರ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಆತ್ಮಾಯಣದ ಸ್ವಾಧ್ಯಾಯ ಪಯಣಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆತ್ಮಾಯಣದಲ್ಲಿ ಈ ಸೂಕ್ಷ್ಮ ಲೋಕದಲ್ಲಿ ಮಕ್ಕಳ ಒಂದು ಲೋಕ ಯಾವ ರೀತಿಯಾಗಿರುತ್ತೆ, ಮಕ್ಕಳ ಒಂದು ಜೀವನ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನಾವು ನಿನ್ನೆ ಚರ್ಚೆ ಮಾಡಿದ್ವಿ. ಮಕ್ಕಳು ಸೂಕ್ಷ್ಮ ಲೋಕವನ್ನ ತಲುಪಿದಾಗ ಅವರಿಗೆ ಕಲ್ಪನಾತೀತವಾಗಿರ್ತಕ್ಕಂಥ ಒಂದು ಸುಖಿ ಜೀವನ ಸಿಗ್ತದ. ಇದು ಅತ್ಯಂತ ಸುಖದಾಯಕವಾಗಿರ್ತಕ್ಕಂಥ ಒಂದು ಬದುಕು ಅವರಿಗೆ ಇರ್ತದ ಅಂತಕ್ಕಂಥದ್ದನ್ನ ನಾವು ನಿನ್ನಿನ ತರಗತಿಯಲ್ಲಿ ನೋಡಿದೀವಿ. ಇದನ್ನೇ ಮುಂದುವರಿಸುತ್ತಾ ಸೂಕ್ಷ್ಮ ಲೋಕದಲ್ಲಿ ಮಕ್ಕಳ ಜೀವನ ಕುರಿತು ನನ್ನ ವಿಚಾರಗಳನ್ನ ಮುಕ್ತಾಯಗೊಳಿಸುವ ಮುನ್ನ ಯಾವ ಮಗುವಿನ ಯಾವ ರೀತಿಯ ಮೃತ್ಯು ಅದಕ್ಕೆ ಸಹಾಯ ಒದಗಿಸಬಲ್ಲದು ಮತ್ತು ಒದಗಿಸಲು ಸಾಧ್ಯ ಎಂಬುದನ್ನು ತಿಳಿಸಲಿಕ್ಕಾಗಿ ನಾನೊಂದು ಉದಾಹರಣೆಯನ್ನ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ. ಇನ್ನು ಮಕ್ಕಳ ಲೋಕದ ಜೀವನವನ್ನ ಕುರಿತು ಅವರ ವಿಚಾರಗಳನ್ನ ಮುಕ್ತಾಯಗೊಳಿಸೋಕ್ಕಿಂತ ಪೂರ್ವದಲ್ಲಿ ಈ ಮಗುವಿನ ಯಾವ ರೀತಿಯ ಮೃತ್ಯು ಅದಕ್ಕೆ ಸಹಾಯ ಒದಗಿಸಬಲ್ಲದು ಅಥವಾ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ಒಂದು ಉದಾಹರಣೆಯನ್ನ ಅವ್ರಲ್ಲಿ ಹೇಳ್ತಾರೆ. ಆ ಉದಾಹರಣೆ ಏನು ಅಂತಂದ್ರೆ, ಇಬ್ಬರು ಗಂಡ ಹೆಂಡತಿಯರು ಇರ್ತಾರೆ. ವಿವಾಹದ ನಂತರ ಅವರು ಆರ್ಥಿಕವಾಗಿ ಬಹಳಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಾರೆ. ಆರ್ಥಿಕವಾಗಿ ಬಹಳಷ್ಟು ಕಷ್ಟವನ್ನ ಅವರು ಅನುಭವಿಸ್ತಾ ಇರ್ತಾರೆ ಮತ್ತು ಮಗುವೊಂದನ್ನ ಅವರು ಬಯಸ್ತಾ ಇರ್ತಾರೆ. ಸಮಯ ಗತಿಸಿದಂತೆ ಅವರಿಗೆ ಒಂದು ಮಗು ಹುಟ್ಟುತ್ತದಂತ. ಆದ್ರೆ ಅದು ಕೇವಲ 2 ವರ್ಷ ಮಾತ್ರ ಬದುಕ್ತದ. 2 ವರ್ಷದಲ್ಲಿ ಅದು ಮರಣವನ್ನಪ್ತದ. ತಂದೆ ತಾಯಿ ಶೋಕ ಸಾಗರದಲ್ಲಿ ಮುಳುಗ್ತಾರೆ. ಯಾವುದೇ ವಸ್ತು ಅಥವಾ ವ್ಯಕ್ತಿಯವರ ದುಃಖವನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲಿನ ಸುಖಮಯ ಜೀವನ ಈಗ ಅವರಿಗೆ ಇಲ್ಲದಾಗಿ ಎಲ್ಲವೂ ಶೂನ್ಯವಾಗಿ ಉದಾಸ ಭಾವನೆ ಅವರ ಮನಸ್ಸನ್ನ ತುಂಬ್ಕೊಂಡ್ಬಿಟ್ಟಿರ್ತದ. ಸಮಯ ಗತಿಸಿದಂತೆ ಪೆಟ್ಟಿನ ನೋವೇನೋ ಕಡಿಮೆ ಆಗುತ್ತೆ, ಆದ್ರೂ ಹೃದಯದಲ್ಲಿ ಆ ಸಂಗತಿ ಹಾಗೆ ಅವರನ್ನ ಭೇದಿಸ್ತಾ ಇರುತ್ತೆ. ಆಗಾಗ ಅದು ನೋವನ್ನ ಉಂಟು ಮಾಡ್ತಾ ಇರುತ್ತೆ. ಆ ಮಗುವಿನ ಭವಿಷ್ಯವನ್ನ ತುಂಬಾ ಚೆನ್ನಾಗಿ ರೂಪಿಸ್ಬೇಕು ಅಂತಕ್ಕಂಥ ಕನಸನ್ನ ಅವರು ಕಟ್ಕೊಂಡಿದ್ರು. ಆದ್ರೆ ಆ ಕನಸು ನನಸಾಗ್ಲಿಲ್ಲ. ಆದ್ರೆ ಅವರಿಂದ ಆ ಭಗವಂತ ಮಗುವನ್ನ ಕಸಿದುಕೊಂಡ್ ಬಿಡ್ತಾನೆ. ಆಳವಾದ ದುಃಖದ ಜೊತೆಗೆ ದಯಾಮಯನಾಗಿರ್ತಕ್ಕಂಥ ಭಗವಂತನು ಅವರೊಂದಿಗೆ ಹೀಗೆ ಮಾಡಿದನಲ್ಲ ಅಂತಕ್ಕಂಥ ಒಂದು ದೊಡ್ಡ ನಿರಾಸೆ ಅವರ ಮನಸ್ಸಿನಲ್ಲಿ ಉಳಿತದ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಬ್ಬರ ಮೇಲೂ ಈ ಒಂದು ಘಟನೆ ಏನದಲ್ಲ, ಇದು ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮವನ್ನ ಉಂಟು ಮಾಡಿರ್ತದ. ಹೆಂಡತಿಯು ತನ್ನ ಕರ್ತವ್ಯ ಪಾಲಿಸ್ತಾ ಹೋಗ್ತಾಳೆ ಮತ್ತು ಒಂದು ದಿನ ಭಗವಂತ ನನಗೆ ಮತ್ತೊಂದು ಮಗುವನ್ನ ಕರುಣಿಸಬಹುದು ಅಂತಕ್ಕಂಥ ಆಶಾಭಾವನೆಯಿಂದ ಅವಳು ಬದುಕ್ತಾ ಇರ್ತಾಳೆ. ಇನ್ನು ಅವಳ ಗಂಡ, ಅವಳ ಪತಿಯು ತನ್ನೆಲ್ಲ ಒಂದು ಸಮಯವನ್ನ ಕೆಲಸದಲ್ಲಿ ಅವನು ತೊಡಗಿಕೊಳ್ತಾನೆ. ತನ್ನ ಒಂದು ಕೆಲಸದಲ್ಲಿ ಅವನು ತಾನು ತೊಡಗಿಸ್ಕೊಂಡು ಮಗ್ನನಾಗ್ತಾನೆ. ಇಬ್ಬರು ಈ ವಿಷಯವನ್ನ ಕುರಿತು ಹೆಚ್ಚಿಗೆ ವಿಚಾರ ಮಾಡ್ತಾ ಇರೋದಿಲ್ಲ, ಚಿಂತೆ ಮಾಡ್ಲಿಕ್ಕೆ ಅವರು ಇಷ್ಟಪಡ್ತಾ ಇರೋದಿಲ್ಲ. ತಮ್ಮ ಮೊದಲ ಮಗುವಿನ ಸಾವಿನ 5 ವರ್ಷಗಳ ನಂತರ ಹೇಗೋ ತಮ್ಮ ಬದುಕನ್ನು ಅವರು ಸಾಗಿಸ್ತಾ ಇರ್ತಾರೆ. 5 ವರ್ಷಗಳ ನಂತರ ಅವ್ರಿಗೆ ಇನ್ನೊಂದು ಮಗು ಆಗ್ತದೆ. ಮೊದಲಿನ ಮಗುವಿನ ಸಾವಿನ 5 ವರ್ಷದ ನಂತರ ಅವ್ರಿಗೆ ಮತ್ತೊಂದು ಮಗು ಹುಟ್ಟುತ್ತದ. ಮತ್ತೆ ಅವರ ಜೀವನ ಸಂತೋಷದಿಂದ ಕೂಡಿರ್ತದ. ವಾಸ್ತವವಾಗಿ ಈ ಮಗುವಿನಲ್ಲಿ ಮೊದಲಿನ ಮಗುವಿನದೇ ಆತ್ಮ ಇರ್ತದ ಅಂತ. ನಿಜವಾಗಿ
ಈಗ ಹುಟ್ಟಿರ್ತಕ್ಕಂಥ ಒಂದು ಮಗು ಏನದಲ್ಲ, ಈ ಮಗುವಿನಲ್ಲಿ ಮೊದಲು 5 ವರ್ಷದ ಹಿಂದೆ ಸತ್ತಿರ್ತಕ್ಕಂಥ ಒಂದು ಮಗು ಏನಿರ್ತದಲ್ಲ, ಆ ಮಗುವಿನ ಆತ್ಮನೇ ಇರ್ತದಂತ. ತಂದೆಯು ವ್ಯಾಪಾರದಲ್ಲಿ ಪಟ್ಟ ಪರಿಶ್ರಮದ ಫಲದಿಂದ ಮನೆಯಲ್ಲಿ ಧನ ಸಂಪತ್ತು ಮತ್ತು ಭೌತಿಕ ವಸ್ತುಗಳು ಹೇರಳವಾಗಿ ಇರ್ತವೆ. ಇವರ ಮಗನು ಓದುವ ಸಮಯ ಬಂದಾಗ ತಂದೆ ಹತ್ತಿರ ಸಾಕಷ್ಟು ಹಣ ಇರ್ತದ, ಅವನಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ಲಿಕ್ಕೆ ಅದು ಅವಶ್ಯಕನೂ ಇರ್ತದ ಅಂತ ಹೇಳ್ತಾರೆ. ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಬದಲಾಗಿರ್ತದ ಎರಡನೇ ಮಗು ಹುಟ್ಟುವಾಗ ಅಂತಂದ್ರೆ, ಮೊದಲಿನ ಮಗು ಹುಟ್ಟಿದಾಗ ಇವರ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ತೊಂದರೆಯಲ್ಲಿ ಇರ್ತಾರೆ. ಈ 5 ವರ್ಷದ ಅವಧಿಯಲ್ಲಿ ಅವರು ವ್ಯಾಪಾರದ ವ್ಯವಹಾರದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನ ಸಾಧಿಸಿ ಧನ ಸಂಪತ್ತನ್ನ ಸಾಕಷ್ಟು ಅವರು ಗಳಿಸಿರ್ತಾರೆ. ಈಗ ಹುಟ್ಟಿದ ಮಗುಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿಸ್ಲಿಕ್ಕೆ ಅವರಿಗೆ ಸಾಕಾಗುವಷ್ಟು ಹಣವು ಅಲ್ಲಿ ಸಿಗ್ತಾ ಇರ್ತದ. ಆದ್ರೆ ಬಹುಶಃ 5 ವರ್ಷದ ಹಿಂದೆ ಈ ಸೌಲಭ್ಯ ಆ ಮಗುಗೆ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಮೊದಲಿನ ಮಗುಗೂ ಈ ಮಗುಗೂ ಏನು ವ್ಯತ್ಯಾಸ ಅಂತಂದ್ರೆ, ಮೊದಲಿನ ಮಗುಗೆ ಈ ಸೌಲಭ್ಯ ಸಿಗ್ತಾ ಇರ್ಲಿಲ್ಲ. ಈಗ ಹೊಸದಾಗಿ ಹುಟ್ಟಿರೋದ್ರಿಂದ ಈ 5 ವರ್ಷದ ಅವಧಿಯಲ್ಲಿ ಆ ದಂಪತಿಗಳ ಒಂದು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿರೋದ್ರಿಂದ ಈಗ ಮಗುವಿಗೆ ಹೆಚ್ಚಿನ ಸೌಲಭ್ಯಗಳು, ಹೆಚ್ಚಿನ ಸುಖಿ ಜೀವನ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಮೇಲ್ನೋಟಕ್ಕೆ ನಿರುಪಯುಕ್ತ ಎಂದು ಅನಿಸುವಂತಹ ಮಗುವನ್ನು ಮೃತ್ಯುವಿನ ಪರಿಣಾಮದಿಂದಾಗಿ ಪತಿ ಪತ್ನಿಯರು ದುಃಖವನ್ನು ಸಹಿಸಿಕೊಂಡು ತಮ್ಮ ಬಹಳಷ್ಟು ಕರ್ಮಗಳ ಫಲವನ್ನು ಅನುಭವಿಸಿ ತೀರಿಸಿದರು. ಇಲ್ಲಿ ಆ ತಂದೆ ತಾಯಿಗಳು ಕೂಡ ತಮ್ಮ ಕರ್ಮದ ಫಲವನ್ನ ಅನುಭವಿಸಿ ತೀರಿಸ್ತಾರ. ಮಗುವಿನ ಸಾವಿನ ಒಂದು ದುಃಖವನ್ನ, ಆ ಕಷ್ಟವನ್ನ ಅನುಭವಿಸಿ ಅವರು ತಮ್ಮ ಕರ್ಮವನ್ನ ಅನುಭವಿಸಿ ತೀರಿಸ್ತಾರೆ. ಇನ್ನು ಮಗುವಿಗೂ ತನ್ನ ಪೂರ್ವ ಜನ್ಮದ ಕರ್ಮಗಳ ಫಲದಿಂದ ಒಳ್ಳೆಯ ಶಿಕ್ಷಣವನ್ನು ಹೊಂದುವ ಯಾವ ಅಧಿಕಾರವೂ ದೊರೆತಿತ್ತೋ ಅದಕ್ಕಾಗಿ ಅದು ತನ್ನ ಮೊದಲಿನ ಶರೀರವನ್ನ ತ್ಯಜಿಸಿ ಪೂರ್ವ ಜನ್ಮದ ಒಂದು ಸುಕೃತ ಕರ್ಮದಿಂದಾಗಿ, ಒಳ್ಳೆಯ ಕರ್ಮದಿಂದಾಗಿ ಈ ಜನ್ಮದಲ್ಲಿ ಮಗುವಿಗೆ ಒಳ್ಳೆಯ ಶಿಕ್ಷಣವನ್ನ ಪಡೆಯಬೇಕಾಗಿರ್ತಕ್ಕಂತಹ ಒಂದು ಸಾಧ್ಯತೆ ಇಲ್ಲಿ ಇರ್ತದ. ಅದಕ್ಕಾಗಿ ಅದು ತನ್ನ ಮೊದಲಿನ ಜನ್ಮವನ್ನ ತ್ಯಜಿಸಿ 5 ವರ್ಷದ ನಂತರ 5 ವರ್ಷ ವೇಟ್ ಮಾಡಿ ಕಾಯ್ದು ಮತ್ತೆ ಹೊಸ ಜನ್ಮಕ್ಕೆ ಅದು ಬರ್ತದ. ಅದೇ ಕುಟುಂಬದಲ್ಲಿ 5 ವರ್ಷಗಳ ದಾರಿ ಕಾಯ್ದು ನಂತರ ಅದೇ ಕುಟುಂಬದಲ್ಲಿ ಮತ್ತೊಮ್ಮೆ ಜನ್ಮವನ್ನ ಅದು ಪಡೀತದ. ಮಗುವಿನ ಆತ್ಮಕ್ಕೆ ಈ ಘಟನೆಯಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಆತ್ಮಕ್ಕೆ ಇಂಥ ಘಟನೆಯಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಎರಡನೇ ಜನ್ಮವನ್ನು ಪಡೆಯುವುದರಿಂದ ಅವನಿಗೆ ಮೊದಲಿನದಕ್ಕಿಂತಲೂ ಹೆಚ್ಚಿನ ಉತ್ತಮ ಪರಿಸ್ಥಿತಿಯು ದೊರೆಯಿತು. ವಿಕಾಸದ ಈ ವ್ಯವಸ್ಥೆಯಲ್ಲಿ ಕೆಲವು ವರ್ಷಗಳ ನಂತರ ಜನ್ಮ ತೆಗೆದುಕೊಳ್ಳುವುದರಿಂದ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ವಿಕಾಸದ ಈ ಪಥದಲ್ಲಿ 5 ವರ್ಷದ ನಂತರ ಜನ್ಮ ತೆಗೆದುಕೊಳ್ಳೋದ್ರಿಂದ ಆ ಆತ್ಮಕ್ಕೆ, ಮಗುವಿನ ಆತ್ಮಕ್ಕೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಆದರೆ ಕೆಲವು ವರ್ಷಗಳ ಸಮಯವು ಭೌತಿಕ ಜಗತ್ತಿನಲ್ಲಿ, ಭೌತಿಕ ಜೀವನದಲ್ಲಿ ಯಾವುದೋ ಒಂದು ಕೌಟುಂಬಿಕ ಪರಿಸ್ಥಿತಿಗಳಲ್ಲಿ ಬಹಳಷ್ಟು ಅಂತರವನ್ನ ಉಂಟು ಮಾಡ್ತದ ಅಂತ ಹೇಳಿ ಹೇಳ್ತಾರೆ. ಈ ಕುಟುಂಬದಲ್ಲಿ ಈಗ ಹೆಚ್ಚಿನ ಸೌಲಭ್ಯಗಳು, ಅವರು ಹೆಚ್ಚು ಶ್ರೀಮಂತರಾಗಿರ್ತಾರೆ, ಒಳ್ಳೆಯ ಧನ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸುಧಾರಿಸಿರುತ್ತೆ. ಹೀಗಾಗಿ ಇಲ್ಲಿ ಹೆಚ್ಚಿನ ಒಂದು ಸೌಲಭ್ಯಗಳು ಆ ಮಗುವಿಗೆ ಸಿಗುವ ಸಾಧ್ಯತೆ ಇರ್ತದ. ಇದರಿಂದಾಗಿ ಅವರು ಕುಟುಂಬದಲ್ಲಿ ಜನ್ಮ ತೆಗೆದುಕೊಳ್ಳುವ ಆತ್ಮಗಳ ಮೇಲೆ ಬಹಳ ಪರಿಣಾಮ ಬೀಳ್ತದ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಇಲ್ಲಿ ಆ ಮಗು ಚಿಕ್ಕ ವಯಸ್ಸಿನಲ್ಲಿ ಮರಣ ಹೊಂದಿದ್ದರಿಂದ ಮತ್ತೊಂದು ಜನ್ಮವನ್ನು ಬಹುಬೇಗನೆ ಮತ್ತೊಂದು ಜನ್ಮವನ್ನ ತೆಗೆದುಕೊಂಡು ಅದೇ ಕುಟುಂಬದಲ್ಲಿ ಜನ್ಮ ತೆಗೆದುಕೊಳ್ತದ. ಅಷ್ಟರಲ್ಲಿನೇ ಆ ಕುಟುಂಬದಲ್ಲಿ ಆ ಗಂಡ ಹೆಂಡಂದಿರ ಒಂದು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿರ್ತದ. ಈ ಮಗುವಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಆ ತಂದೆ ತಾಯಿಗಳ ಕರ್ಮ ಫಲನೂ ಅದನ್ನ ಅನುಭವಿಸ್ತಾರೆ. ಈ ಮಗುವು ಕೂಡ ತನ್ನ ಪೂರ್ವ ಜನ್ಮದ ಕರ್ಮ ಫಲವನ್ನ ಅನುಭವಿಸಿ ಈ ಒಂದು ಹಂತವನ್ನ ತಲುಪ್ತದ ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶ ಇಲ್ಲಿ ಅದ. ಇನ್ನು ಸಾಧಾರಣವಾಗಿ ಯಾವುದೇ ವ್ಯಕ್ತಿಗೆ ಮನೋಲೋಕಕ್ಕಿಂತ ಉನ್ನತ ಸ್ತರದಲ್ಲಿರುವ ಆತ್ಮನ ಮೂಲ ಸೆಲೆಯವರೆಗೆ ಮರಳಿ ತಲುಪುವುದು ಅವಶ್ಯಕವಾಗಿ ಇರುತ್ತದೆ. ಸಾಧಾರಣವಾಗಿ ಯಾವುದೇ ವ್ಯಕ್ತಿಗೆ ಮನೋಲೋಕಕ್ಕಿಂತಲೂ ಉನ್ನತವಾಗಿರ್ತಕ್ಕಂಥ ಒಂದು ಆತ್ಮನ ಮೂಲ ಸೆಲೆಯನ್ನ, ಮೂಲ ಸ್ಥಾನವನ್ನ ಮರಳಿ ತಲುಪ್ತಕ್ಕಂಥದ್ದು ಅವಶ್ಯಕವಾಗಿರ್ತದ. ಭೌತಿಕ ಜಗತ್ತಿನಲ್ಲಿ ಬಹು ದೀರ್ಘ ಸಮಯದವರೆಗೆ ಜೀವಿಸಿದ್ದರೆ ಮಾತ್ರ ಹೀಗೆ ಆಗುವುದು ಸಾಧ್ಯ ಇದೆ. ಈ ಭೌತಿಕ ಜಗತ್ತಿನಲ್ಲಿ ದೀರ್ಘ ಅವಧಿಯವರೆಗೆ ಹೆಚ್ಚಿನ ಒಂದು ಆಯುಷ್ಯವನ್ನ ಪಡೆದುಕೊಂಡು ಬಂದವರಿಗೆ ಮಾತ್ರ ಇದು ಸಾಧ್ಯ ಆಗ್ತದ. ಆದ್ರೆ ಅಲ್ಪ ಆಯುಷ್ಯಗಳಿಗೆ ಇದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಮನೋಲೋಕಕ್ಕಿಂತ ಉನ್ನತ ಸ್ತರದ ಆತ್ಮದ ಮೂಲ ಸ್ಥಾನವನ್ನ ತಲುಪಬೇಕಾಗಿತ್ತು ಅಂತಂದ್ರೆ ದೀರ್ಘ ಆಯುಷ್ಯವನ್ನ ಪಡ್ಕೊಂಡು ಬಂದಿರಬೇಕು.
ಅಲ್ಲಿ ತಲುಪಲು ಅವನಿಗೆ ಸೂಕ್ಷ್ಮ ಲೋಕವನ್ನ ದಾಟಿ ಹೋಗಬೇಕಾಗ್ತದ, ಅಲ್ಲಿಯ ಜೀವನವನ್ನು ಭೋಗಿಸಬೇಕಾಗ್ತದ. ಈ ಉನ್ನತ ಸ್ತರದಲ್ಲಿರ್ತಕ್ಕಂತಹ ಒಂದು ಆತ್ಮನ ಮೂಲ ನೆಲೆಯವರೆಗೆ, ಮೂಲ ಸೆಲೆಯವರೆಗೆ ತಲುಪಬೇಕಾಗಿತ್ತು ಅಂತಂದ್ರೆ ಈ ಸೂಕ್ಷ್ಮ ಲೋಕವನ್ನ ದಾಟಿ ಹೋಗ್ಬೇಕಾಗ್ತದ, ಅಲ್ಲಿಯ ಜೀವನವನ್ನ ಭೋಗಿಸ್ಬೇಕಾಗ್ತದ. ಆ ನಂತರ ಸೂಕ್ಷ್ಮ ಲೋಕವನ್ನ ತೊರೆದು ಮಾನಸಿಕ ಅನುಭವಗಳು ಹಾಗೂ ಭೌತಿಕ ಪ್ರಯತ್ನಗಳನ್ನು ಸಮ್ಮಿಳಿತಗೊಳಿಸಿಕೊಳ್ಳಬೇಕಾಗುತ್ತದೆ. ಇದಾದ ಮೇಲೆ ತನ್ನ ಮನೋಮಯ ಕೋಶವನ್ನೋದು ತ್ಯಜಿಸುತ್ತದೆ. ಇವೆಲ್ಲ ಆದ ನಂತರ ದೀರ್ಘ ಆಯುಷ್ಯವನ್ನ ಈ ಭೌತಿಕ ಶರೀರದಲ್ಲಿ ಕಳೆದಾದ ನಂತರ, ಆ ದೇಹವನ್ನ ತ್ಯಜಿಸಿದ ನಂತರ ಸೂಕ್ಷ್ಮ ಲೋಕಕ್ಕೆ ಹೋಗಿ ಸೂಕ್ಷ್ಮ ಲೋಕದಲ್ಲಿ ಅಲ್ಲಿ ಎಲ್ಲ ಅನುಭವಗಳನ್ನ ಪಡ್ಕೊಂಡು ಅಲ್ಲಿಯೂ ಕೂಡ ಏನು ಜೀವನವನ್ನ ಭೋಗಿಸ್ಬೇಕು ಅದೆಲ್ಲವನ್ನ ಭೋಗಿಸಿಕೊಂಡು ನಂತರ ಮತ್ತೆ ಮನೋಮಯ ಕೋಶವನ್ನ ಅದು ತ್ಯಜಿಸ್ಬೇಕಾಗ್ತದ. ಇದರ ನಂತರ ಅವನಿಗೆ ಬೇರೊಂದು ಜನ್ಮ ದೊರೆಯುವವರೆಗೆ ಅವನು ಮಾನಸಿಕ ಮತ್ತು ಸೂಕ್ಷ್ಮ ಶರೀರ ಯಾನವನ್ನ ಕೈಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಸಾರಿ ದೇಹವನ್ನ ಬಿಟ್ಟ ನಂತರ ಸೂಕ್ಷ್ಮ ಲೋಕದಲ್ಲಿ, ಮನೋಲೋಕದಲ್ಲಿ ಎಲ್ಲೇ ಇದ್ರೂ ಕೂಡ ಮತ್ತೊಮ್ಮೆ ಅವನು ಭೂಮಿಗೆ ಬಂದಾಗ ಮಾತ್ರ, ಜನ್ಮ ತೆಗೆದುಕೊಂಡು ಭೂಮಿಗೆ ಬಂದಾಗ ಮಾತ್ರ ಈ ಸೂಕ್ಷ್ಮ ಶರೀರ ಯಾನವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲಂತಂದ್ರೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಮಾತನ್ನು ನಾನು ಈಗೇಕೆ ಹೇಳುತ್ತಿದ್ದೇನೆ ಎಂದರೆ, ಆ ಮಗುವಿನ ಅಲ್ಪ ಜೀವನದ ನಂತರ ಜಮೆ ಮಾಡುವಂತ ಯಾವುದೇ ವಿಶೇಷ ಅನುಭವಗಳು ಇರುವುದಿಲ್ಲ. ಮಗುವಿನ ಆಯುಷ್ಯ ಬಹಳಷ್ಟು ಕಡಿಮೆ ಆಗಿರೋದ್ರಿಂದ, 2 ವರ್ಷ ಮಾತ್ರ ಅದು ಬದುಕಿರೋದ್ರಿಂದ ಇಲ್ಲಿ ಜಮೆ ಮಾಡ್ತಕ್ಕಂಥ ಅವನ ಒಂದು ಕರ್ಮದ ಲೆಕ್ಕಕ್ಕೆ ಜಮಾ ಮಾಡ್ತಕ್ಕಂಥ ಯಾವುದೇ ಅನುಭವಗಳು ಅಲ್ಲಿ ಇರಲಿಲ್ಲ. ಆದ್ರಿಂದ ಅದು ಕೇವಲ ಕೆಲವು ವರ್ಷಗಳವರೆಗೆ ಮಾತ್ರ ಸೂಕ್ಷ್ಮ ಲೋಕಕ್ಕೆ ಹೋಗಿ ಆಮೇಲೆ ಹೊಸ ಭೌತಿಕ ಶರೀರವನ್ನ ತೆಗೆದುಕೊಂಡು ಈ ಭೂಮಿಗೆ ಅದು ಬರ್ತದ. ಆಗಲೂ ಕೂಡ ಅವನ ಹತ್ತಿರ ಹಿಂದಿನ ಪೂರ್ವ ಜನ್ಮಕ್ಕಿಂತ ಮೊದಲು ಪಡೆದಂತಹ ಅದೇ ಹಳೆಯ ಮಾನಸಿಕ ಮತ್ತು ಸೂಕ್ಷ್ಮ ಶರೀರ ಮಾತ್ರ ಇರ್ತದ, ಹೆಚ್ಚಿನ ಅನುಭವಗಳಲ್ಲಿ ಇರೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ವಿಕಾಸವು ಒಂದು ನಿಧಾನ ಪ್ರಕ್ರಿಯೆಯಾಗಿದೆ ಎಂಬುದನ್ನು ಈಗ ನೀನು ತಿಳಿದುಕೊಳ್ಳಲು ಆರಂಭಿಸಬಹುದು. ಈ ವಿಕಾಸ ಅಂತಕ್ಕಂಥದ್ದು, ಆತ್ಮದ ವಿಕಾಸ ಅಂತಕ್ಕಂಥದ್ದು ಅದು ಬಹುಬೇಗನೆ ಆಗ್ತಕ್ಕಂಥದ್ದು ಅಲ್ಲ, ಅದು ಅತ್ಯಂತ ನಿಧಾನವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ ಅಂತಕ್ಕಂಥದ್ದನ್ನ ನೀನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಈ ವ್ಯವಸ್ಥೆಯ ಕುರಿತು ಮೊದಲಿನಿಂದಲೂ ತಿಳಿದಿದ್ದರೆ ಬಹುಶಃ ಇನ್ನೂ ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದಾಗಿತ್ತು. ಈ ವಿಕಾಸ ಪಥವನ್ನ ಕುರಿತ ಹಾಗೆ ಮೊದಲೇ ನಿನಗೆ ಜ್ಞಾನ ಇತ್ತು ಅಂತಂದ್ರೆ ಇದು ಇನ್ನಿಷ್ಟು ಚೆನ್ನಾಗಿ ನೀನು ಅರ್ಥ ಮಾಡಿಕೊಳ್ಳಬಹುದಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ಏನಾಗುತ್ತದೆ ಎಂದರೆ, ಭೌತಿಕ ಜೀವನವನ್ನು ಜೀವಿಸುವಾಗ ನಾವು ಈ ವ್ಯವಸ್ಥೆಯ ಒಂದು ಆಂಶಿಕ ಹೊಳಹನ್ನು ಮಾತ್ರ ಪಡೆದುಕೊಳ್ಳುತ್ತೇವೆ. ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ, ಈ ಎಲ್ಲ ಜ್ಞಾನಗಳು ನಮ್ಮ ತಲೆಯೊಳಗೆ ಉಳಿಯೋದಿಲ್ಲ. ಅರ್ಥ ಆದಂಗ ಅನ್ಸುತ್ತೆ, ಆದ್ರೆ ಎಲ್ಲಿವರೆಗೆ ನಾವೇ ಸ್ವತಃ ಸೂಕ್ಷ್ಮ ಯಾನವನ್ನ ಮಾಡ್ತೀವೋ, ಆ ಅನುಭವವನ್ನ ಪಡಿತೀವೋ ಅಲ್ಲಿವರೆಗೆ ಈ ಎಲ್ಲ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂಡೋದಿಲ್ಲ. ನಾವು ಭೌತಿಕ ಜೀವನವನ್ನ ಜೀವಿಸುವಾಗ ನಾವು ಈ ವ್ಯವಸ್ಥೆ ಒಂದು ಆಂಶಿಕ ಹೊಳಹನ್ನ ಮಾತ್ರ ನಾವು ಅರ್ಥ ಮಾಡ್ಕೊಳ್ತೀವಿ, ಅದರ ಸ್ವಲ್ಪ ಪ್ರಮಾಣವನ್ನ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾರೆ. ಸೂಕ್ಷ್ಮ ಲೋಕದ ಜೀವನದ ಕುರಿತು ನಾನು ನಿನಗೆ ತಿಳಿಸಿ ಹೇಳಬೇಕಾಗಿರುವುದು ಇನ್ನೂ ಬಹಳಷ್ಟಿದೆ. ಈ ಸೂಕ್ಷ್ಮ ಲೋಕದ ಬದುಕನ್ನ ಕುರಿತ ಹಾಗೆ ನಾನು ನಿನಗೆ ತಿಳಿಸಿ ಹೇಳಬೇಕಾಗಿರ್ತಕ್ಕಂಥದ್ದು ಇನ್ನೂ ಬಹಳಷ್ಟಿದೆ. ಅದಕ್ಕೆ ಸಂಬಂಧಿಸಿದಂತೆ ನಿನಗೆ ಎಷ್ಟೋ ಪ್ರಶ್ನೆಗಳನ್ನು ಕೇಳುವ ಅವಕಾಶ ದೊರೆಯುವುದು. ಆದರೆ ಈ ಕ್ರಮವನ್ನು ಆರಂಭಿಸುವ ಮೊದಲು ನಾನೊಂದು ಪ್ರಯೋಗವನ್ನ ಮಾಡ ಬಯಸ್ತೀನಿ ಅಂತ ಹೇಳ್ತಾರೆ. ಈ ಕ್ರಮವನ್ನ, ಈ ಸೂಕ್ಷ್ಮ ಲೋಕದ ಬದುಕಿನ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿಸುವ ಪೂರ್ವದಲ್ಲಿ ನಾನೊಂದು ಪ್ರಯೋಗವನ್ನ, ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಪ್ರಯೋಗವನ್ನ ಮಾಡ್ಲಿಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ತಾರೆ. ಇದರಲ್ಲಿ ನೀನು ನನಗೆ ನಿಶ್ಚಿತವಾಗಿ ಸಹಕರಿಸುವೆ. ಈ ಪ್ರಯೋಗದಲ್ಲಿ ನೀನು ನನಗೆ ನಿಶ್ಚಿತವಾಗಿ ಸಹಾಯ ಮಾಡ್ತೀಯಾ, ಸಹಕರಿಸ್ತೀಯಾ ಅಂತ ಹೇಳ್ತಾರೆ. ನಿನ್ನೆ ರಾತ್ರಿ ನನಗೆ ನನ್ನ ಗುರುವಿನಿಂದ ನನಗೊಂದು ಅನುಮತಿ ದೊರೆತಿದೆ. ನಿನ್ನೆ ರಾತ್ರಿ ಅವರ ಗುರುವಿಂದ ಅಂತಂದ್ರೆ ಇಲ್ಲಿ ಪೀಟರ್ ರೆಶ್ಲೋ ಅವರ ಭಾರತೀಯ ಗುರು, ಅವರ ಗುರು, ಆ ಭಾರತೀಯ ಗುರುವಿನಿಂದ ಅವರಿಗೆ ಅನುಮತಿ ದೊರೆತಿರ್ತದ. ನನ್ನ ಗುರುವು ಭೂಗ್ರಹದ ವ್ಯವಸ್ಥೆಯ ಮೇಲ್ವಿಚಾರಣೆ ಮಾಡುತ್ತಿರುವ ಪರಿಪೂರ್ಣ ಮನುಷ್ಯರಲ್ಲಿ ಒಬ್ಬರಾಗಿದ್ದಾರೆ. ಅವರ ಗುರುವು ಈ ಭೂಗ್ರಹದ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನ ಮಾಡ್ತಾ ಇರ್ತಾರೆ. ಈ ಭೂಮಿಯ ಒಂದು ಕಾರ್ಯಾಚರಣೆ ಏನದಲ್ಲ, ಈ ವ್ಯವಸ್ಥೆ ಏನದಲ್ಲ, ಈ ಭೂಗ್ರಹದ ವ್ಯವಸ್ಥೆಯ ಮೇಲ್ವಿಚಾರಣೆಯನ್ನ ಮಾಡ್ತಕ್ಕಂಥ ಒಂದು ಪರಿಪೂರ್ಣ ಆತ್ಮ, ಪರಿಪೂರ್ಣ ಮನುಷ್ಯ ನಮ್ಮ ಗುರುಗಳಾಗಿದ್ದಾರೆ.
ನಾನು ಕಳೆದ ಕೆಲವು ದಿನಗಳಿಂದ ನಿನ್ನೊಂದಿಗೆ ಚರ್ಚಿಸುತ್ತಿರುವ ಈ ಸ್ಥಿತಿಗತಿಗಳನ್ನೆಲ್ಲ ನೀನು ಸ್ವಯಂ ನೋಡುವ ಅವಕಾಶವನ್ನು ನಿನಗೆ ನೀಡಬೇಕೆಂದು ನನ್ನ ಗುರುಗಳು ಬಯಸಿದ್ದಾರೆ. ನಾನೇನು ನಿನ್ನ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಲ್ಲ, ಎಲ್ಲ ವಿಷಯಗಳನ್ನ ಈ ಎಲ್ಲ ವಿಷಯಗಳ ಪ್ರಾಯೋಗಿಕ ಜ್ಞಾನವನ್ನ ನಿನಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದಾಗಿ ಅವರು ನನ್ನನ್ನ ನಿನ್ನ ಬಳಿಗೆ ಕಳಿಸಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀನು ಸ್ವಯಂ ನೋಡುವ ಅವಕಾಶವನ್ನು ನಿನಗೆ ನೀಡಬೇಕು ಅಂತ ಹೇಳಿ ನನ್ನ ಗುರುಗಳು ಬಯಸಿದ್ದಾರೆ. ಅವರೇ ನನ್ನನ್ನು ನಿನ್ನ ಹತ್ತಿರ ಕಳಿಸಿದ್ದಾರೆ. ಈ ವಿಷಯಗಳು ನಾವೀಗ ಚರ್ಚೆ ಮಾಡ್ತಕ್ಕಂಥ ವಿಷಯಗಳೆಲ್ಲ ನಿನಗೆ ಪ್ರಾಕ್ಟಿಕಲ್ ಆಗಿ ನಿಜವಾಗಿ ನಿನಗೆ ಅದ್ರ ಬಗ್ಗೆ ಗೊತ್ತಾಗಬೇಕು, ಆ ರೀತಿ ತಿಳುವಳಿಕೆಯನ್ನು ನಿನಗೆ ಮೂಡಿಸ್ಬೇಕು ಅಂತಕ್ಕಂಥ ಮಾತುಗಳನ್ನ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ. ನೀನೇ ಸ್ವಯಂ ಸೂಕ್ಷ್ಮ ಜಗತ್ತಿನ ಯಾತ್ರೆಯನ್ನ ಕೈಕೊಳ್ಳಬೇಕು ಅಂತ ಹೇಳ್ತಾರೆ. ಕೇವಲ ಸೂಕ್ಷ್ಮ ಜಗತ್ತಿನ ಯಾತ್ರೆ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ನೀನೇ ಸ್ವತಃ ಈ ಸೂಕ್ಷ್ಮ ಜಗತ್ತಿನ ಯಾತ್ರೆಯನ್ನ ಕೈಕೊಳ್ಳು. ಇದು ನನ್ನ ಸಲಹೆ ಆಗಿದೆ. ಆ ಸೂಕ್ಷ್ಮ ಜಗತ್ತಿನ ಯಾತ್ರೆಯನ್ನ ನೀನು ಮಾಡು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ಆಗಿದೆ. ನಾನು ಹೇಳಿದಂತೆ ನೀನು ಮಾಡಿದರೆ ನೀನು ಶರೀರದಿಂದ ಹೊರಗೆ ಇರುವಾಗ ನೀನೇನು ಮಾಡುವೆಯೋ ಏನು ನೋಡುವೆಯೋ ಅದನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ಳಲು ನಾನು ನಿನಗೆ ಸಹಾಯ ಮಾಡುವೆ. ಯಾಕಂದ್ರೆ ಅವರು ಶರೀರ ಬಿಟ್ಟು ಹೊರಗೆ ಬಂದಾಗ ಸೂಕ್ಷ್ಮ ಲೋಕಯಾನ, ಸೂಕ್ಷ್ಮಯಾನ ಅಂತಂದ್ರೆ ಭೌತಿಕ ಶರೀರವನ್ನ ಬಿಟ್ಟು ಆತ್ಮ ಹೊರಗಡೆ ಬಂದು ಮೇಲ್ ಲೋಕದಲ್ಲೆಲ್ಲ ತಿರುಗಾಡಿ ಬರ್ತಕ್ಕಂಥ ಒಂದು ಸ್ಥಿತಿ ಅಂತ ಹೇಳಿ ನಾವು ಹೇಳ್ತೀವಿ. ಆ ರೀತಿ ಮಾಡುವಾಗ ಈ ಭೌತಿಕ ಶರೀರದಿಂದ ನೀನು ಹೊರಗೆ ಇರುವಾಗ ಏನೇನು ಮಾಡ್ತಾ ಇದೆಯೋ, ಏನೆಲ್ಲವನ್ನ ನೋಡಿದೆಯೋ, ಏನೆಲ್ಲವನ್ನ ಅನುಭವಿಸಿದೆಯೋ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ನಾನು ಸಹಾಯ ಮಾಡ್ತೀನಿ. ಸಾಮಾನ್ಯವಾಗಿ ಏನ್ ಹೇಳಿದ್ರು ಇದುವರೆಗೆ ಅಂತಂದ್ರೆ, ನಿದ್ರೆಯಲ್ಲಿದ್ದಾಗ ಎಲ್ಲರೂ ಸೂಕ್ಷ್ಮ ಲೋಕ ಪ್ರಯಾಣ ಮಾಡ್ತಾರೆ, ಸೂಕ್ಷ್ಮ ಶರೀರ ಯಾನವನ್ನ ಮಾಡ್ತಾರೆ. ಸಾಮಾನ್ಯವಾಗಿ ನಿದ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ದೇಹ ನಿಶ್ಚಲವಾಗಿರ್ತದ, ಗಾಢವಾಗಿರ್ತಕ್ಕಂಥ ನಿದ್ರೆಯಲ್ಲಿ ಎಲ್ಲರ ಆತ್ಮವೂ ಹೊರಗಡೆ ಬರುತ್ತೆ, ಎಲ್ಲರೂ ಸೂಕ್ಷ್ಮ ಶರೀರ ಯಾನವನ್ನ ಮಾಡ್ತಾರೆ. ಆದ್ರೆ ಅವು ಏನು ಅವರಿಗೆ ನೆನಪಿರೋದಿಲ್ಲ, ಎಲ್ಲಿ ಹೋಗಿದ್ದೆ ಏನ್ ಮಾಡಿದ್ದೆ ಅಂತಕ್ಕಂಥದ್ದು ನೆನಪಿರೋದಿಲ್ಲ. ಯಾಕಂತಂದ್ರೆ ಅವ್ರು ಎಚ್ಚರಿಕೆಯಿಂದ ಆ ಒಂದು ಕೆಲಸವನ್ನ ಮಾಡಿರೋದಿಲ್ಲ, ಅವ್ರಿಗೆ ಯಾವುದೇ ರೀತಿಯ ಪ್ರಜ್ಞೆ ಅಂತಕ್ಕಂಥದ್ದು ಇರೋದಿಲ್ಲ ಅಂತಕ್ಕಂಥ ಸಂಗತಿ. ಈಗ ನೀನು ಪ್ರಜ್ಞಾಪೂರ್ವಕವಾಗಿ ನಿನ್ನ ದೇಹದಿಂದ ನೀನು ಹೊರಗೆ ಬಂದು ಸೂಕ್ಷ್ಮ ಶರೀರ ಯಾನವನ್ನ ಮಾಡಿದಾಗ ನೀನು ಏನೆಲ್ಲವನ್ನ ನೋಡಿದೆ, ಏನೆಲ್ಲವನ್ನ ಅನುಭವಿಸಿದೆ ಅಂತಕ್ಕಂಥ ಸಂಗತಿಯನ್ನ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಇದರ ಸಲುವಾಗಿ ನಾಳೆ ಮುಂಜಾನೆ ನಾನಿಲ್ಲಿ ಬರುವುದಿಲ್ಲ. ನಾಳೆ ನೀನು ಕಳೆದ 6 ದಿನಗಳಿಂದ ನಮ್ಮ ಮಾತುಕತೆಯ ನಂತರ ಬರೆದುಕೊಳ್ಳುತ್ತಿರುವ ಆ ಎಲ್ಲ ಟಿಪ್ಪಣಿಗಳನ್ನು ಓದು. ಪ್ರತಿಯೊಂದು ಸೂಕ್ಷ್ಮ ಮಾತುಗಳನ್ನು ನಿನ್ನ ನೆನಪಿನಲ್ಲಿ ಮತ್ತೊಮ್ಮೆ ತಾಜಾಗೊಳಿಸಿಕೊ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾಳೆ ನಾನು ನಿನಗೆ ಇಲ್ಲಿ ಬರೋದಿಲ್ಲ, ಕಥೆಯನ್ನ ಹೇಳಿಕೆ ಬರೋದಿಲ್ಲ. ಯಾಕಂದ್ರೆ ಇದುವರೆಗೆ ಸುಮಾರು 6 ದಿನಗಳಿಂದ ನಮ್ಮ ನಡುವೆ ಏನು ಚರ್ಚೆ ನಡೆದಿದೆಯಲ್ಲ ಅದನ್ನೆಲ್ಲ ನೀನು ಬರೆದಿಟ್ಟಿದೀಯಾ, ಅದನ್ನ ನೀನು ಮತ್ತೊಂದು ಸಾರಿ ಓದು. ನೀನು ಬರೆದಿಟ್ಟಿರ್ತಕ್ಕಂಥ ಎಲ್ಲ ಟಿಪ್ಪಣಿಗಳನ್ನ, ಎಲ್ಲ ನೋಟ್ಸ್ಗಳನ್ನ ಮತ್ತೊಮ್ಮೆ ನೀನು ಓದು. ಪ್ರತಿಯೊಂದು ಸೂಕ್ಷ್ಮ ಮಾತುಗಳನ್ನ ನಿನ್ನ ಮನಸ್ಸಿನಲ್ಲಿ ಮತ್ತೆ ತಾಜಾ ಮಾಡ್ಕೋ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ನಿನಗೆ ನೀಡ ಬಯಸಿರುವುದನ್ನೆಲ್ಲ ನೀನು ಸೂಕ್ಷ್ಮ ಶರೀರ ಯಾತ್ರೆಯ ಸಂದರ್ಭದಲ್ಲಿ ಲಾಭ ಹೊಂದಲು ಬಯಸಿದಾಗ ಅವೆಲ್ಲವುಗಳನ್ನು ನೀನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ಲಾಭದಾಯಕವಾಗಿದೆ. ನಿನ್ನ ಸೂಕ್ಷ್ಮ ಶರೀರ ಯಾನದಲ್ಲಿ ನಿನಗೆ ಹೆಚ್ಚಿನ ಲಾಭ ಸಿಗಬೇಕು, ನಿನಗೆ ಹೆಚ್ಚಿನ ಅಲ್ಲಿ ಜ್ಞಾನ ಸಿಗಬೇಕು, ಅಲ್ಲಿ ಇರ್ತಕ್ಕಂಥ ಎಲ್ಲ ಡೌಟ್ಸ್ ಗಳು ನಿನಗೆ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಈ ಎಲ್ಲ ವಿಷಯಗಳನ್ನ ನೀನು ಜ್ಞಾಪಕದಲ್ಲಿ ಇಟ್ಕೋಬೇಕು, ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿದೆ. ನೀನು ಹಾಗೆ ಮಾಡಿದಾಗ ಈಗ ನಿನಗೆ ಇನ್ನೂ ಸ್ಪಷ್ಟವಾಗದೇ ಇರ್ತಕ್ಕಂತಹ ಸಂಗತಿಗಳು ಕೂಡ ನಿನಗೆ ಸ್ಪಷ್ಟವಾಗಿ ಸುಲಭವಾಗಿ ತಿಳಿತಾವೆ ಅಂತಕ್ಕಂಥ ಮಾತುಗಳನ್ನ ಅವರು ಹೇಳ್ತಾರೆ. ಇಂದು ಮತ್ತು ಇನ್ನು ಮುಂದೆ ನೀನು ಮಾಂಸಾಹಾರವನ್ನ ತೆಗೆದುಕೊಳ್ಳಕೂಡದು. ಅದಕ್ಕಾಗಿ ಸೂಕ್ಷ್ಮ ಶರೀರ ಯಾನವನ್ನ ಮಾಡೋದಕ್ಕಾಗಿ ಕೆಲವೊಂದು ಕಂಡೀಷನ್ಸ್ ಗಳನ್ನ ಅವ್ರ ಗುರುಗಳು ಹಾಕ್ತಾರೆ. ಇವತ್ತು ಮತ್ತು ಇನ್ನು ಮುಂದೆ ನೀನು ಮಾಂಸಾಹಾರವನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ಬೇಕು. ಅಷ್ಟೇ ಅಲ್ಲದೇನೆ ಮದಿರಾಪಾನವನ್ನು ಮಾಡುವುದಿಲ್ಲ. ನೀನು ಅಲ್ಪ ಸ್ವಲ್ಪ ಮಾಂಸಾಹಾರವನ್ನು ಸೇವಿಸುತ್ತಿ ಎಂಬುದನ್ನು ನಾನು ಬಲ್ಲೆ. ಒಮ್ಮೊಮ್ಮೆ ಮದಿರಾಪಾನವನ್ನು ಅತಿಯಾಗಿ ಮಾಡುವೆ, ಆದ್ರೆ ಸ್ವಲ್ಪ ಮಧುರೆಯೂ ನನ್ನ ಕಷ್ಟವನ್ನು ಹೆಚ್ಚು ಮಾಡ್ತದ. ನೀನು ಆಗಾಗ ಮಾಂಸಾಹಾರವನ್ನ ತೆಗೆದುಕೊಳ್ತಿ, ಕೆಲವೊಂದ್ಸರಿ ಮದಿರಾಪಾನವನ್ನು ಕೂಡ ಸಾಕಷ್ಟು ಮಾಡ್ತಿದಿ ಅಂತಕ್ಕಂಥ ಸಂಗತಿ ನನಗೆ ಗೊತ್ತದ. ನೀನು ಸ್ವಲ್ಪ ಮಧುರೆಯನ್ನು ತೆಗೆದುಕೊಂಡ್ರು ಕೂಡ ಈ ಸೂಕ್ಷ್ಮ ಶರೀರ ಯಾನದಲ್ಲಿ ನನ್ನ ಕೆಲಸ ಏನದಲ್ಲ ಅದು ತುಂಬಾ ಕಷ್ಟ ಆಗ್ತದ.
ನೀನು ಮರಳಿ ಶರೀರವನ್ನು ಪ್ರವೇಶ ಮಾಡಿದಾಗ ನಾನು ನಿನ್ನ ಮಸ್ತಿಷ್ಕದ ಕೋಶಗಳ ಮೇಲೆ ಪ್ರಭಾವ ಬೀರಿ ನೀನು ಶರೀರದ ಆಚೆ ಹೊಂದಿದ ಅನುಭವಗಳನ್ನೆಲ್ಲ ನೆನಪಿನಲ್ಲಿಟ್ಟುಕೊಳ್ಳುವ ಅವಶ್ಯಕತೆಯನ್ನು ನಿನಗೆ ಅನುಭವ ಮಾಡಿಸುವ ಜವಾಬ್ದಾರಿಯು ನನ್ನ ಮೇಲಿದೆ. ಯಾಕಂದ್ರೆ ನನ್ನ ಮೇಲೆ ಬಹುದೊಡ್ಡ ಜವಾಬ್ದಾರಿ ಅದ. ಏನು ಅಂತಂದ್ರೆ, ನೀನು ಸೂಕ್ಷ್ಮ ಶರೀರ ಯಾನದಲ್ಲಿ ಇದ್ದಾಗ ಅಲ್ಲಿ ನೀನು ಏನೆಲ್ಲವನ್ನ ನೋಡಿದೆ, ಏನೆಲ್ಲವನ್ನು ಅನುಭವಿಸಿದೆ ಅನ್ನೋದನ್ನ ನಿನ್ನ ಮಸ್ತಿಷ್ಕದಲ್ಲಿ, ನಿನ್ನ ತಲೆಯಲ್ಲಿ, ನಿನ್ನ ಮನಸ್ಸಿನಲ್ಲಿ ಅದು ನೆನಪುಳಿಯೋ ಹಾಗೆ ಮಾಡ್ತಕ್ಕಂತಹ ಒಂದು ಬಹುದೊಡ್ಡ ಜವಾಬ್ದಾರಿ ನನ್ನದಾಗಿದೆ. ಸೊ ಆ ಕೆಲಸ ಸುಲಭವಾಗ್ಬೇಕಾಗಿತ್ತು, ಆ ಕೆಲಸ ಪರ್ಫೆಕ್ಟ್ ಆಗ್ಬೇಕಾಗಿತ್ತು ಅಂತಂದ್ರೆ ನೀನು ಸ್ವಲ್ಪವೂ ಮದಿರಾಪಾನವನ್ನ ಮಾಡಬಾರದು, ಮಾಂಸಾಹಾರವನ್ನ ಮಾಡಬಾರದು, ತೆಗೆದುಕೊಳ್ಬಾರದು ಅಂತಕ್ಕಂಥ ಒಂದು ಕಂಡೀಷನ್ಸ್ಗಳನ್ನ ಅವರಲ್ಲಿ ಹಾಕ್ತಾರೆ. ಇದೆಲ್ಲ ಸಂಪೂರ್ಣ ಯಶಸ್ವಿಯಾಗಿ ಜರುಗಬೇಕೆಂಬ ಅವಶ್ಯಕತೆ ಏನಿಲ್ಲ. ಆದರೂ ನನ್ನ ಗುರುಗಳು ಈ ಮಾತಿಗೆ ಒಪ್ಪಿಕೊಂಡಿದ್ದಾರೆನ್ನುವ ಕಾರಣದಿಂದ ಪ್ರಯತ್ನ ಮಾಡುತ್ತಿದ್ದೇನೆ. ಈ ಸೂಕ್ಷ್ಮ ಶರೀರಯಾನ ಸಂಪೂರ್ಣವಾಗಿ ಯಶಸ್ವಿ ಆಗಬೇಕು ಅಂತೇನೂ ಇಲ್ಲ, ಆದ್ರೂ ಕೂಡ ನನ್ನ ಗುರುಗಳು ಹೀಗೆ ಹೇಳಿದ್ದಾರೆ ಅಂತಕ್ಕಂಥ ಕಾರಣದಿಂದಾಗಿ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅವರು ನನ್ನ ಕಾರ್ಯದಲ್ಲಿ ಸಹಾಯ ಮಾಡುತ್ತಾರೆನ್ನುವ ಕುರಿತು ನನಗೆ ನಂಬಿಕೆ ಇದೆ. ನಾನಷ್ಟೇ ಅಲ್ಲ, ನಾನು ನಿನಗೆ ಸಹಾಯ ಮಾಡ್ತೀನಿ, ನನಗೆ ನನ್ನ ಗುರುಗಳು ಸಹಾಯ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾಳೆ ನೀನು ನಿನ್ನ ರಾತ್ರಿಯ ಊಟವನ್ನು ಸಂಜೆ 7 ಗಂಟೆಗೆ ಮಾಡಿಬಿಡು. ನಾಳೆ ನಿನ್ನ ಸಂಜೆಯ ಊಟವನ್ನ 7 ಗಂಟೆಗೆ ಮಾಡಿಬಿಡು. ಆಮೇಲೆ ನಿನ್ನ ಕೋಣೆಗೆ ಹೋಗು ಮತ್ತು 9:45 ನಿನ್ನ ಹಾಸಿಗೆ ಮೇಲೆ ನೀನು ಸಿದ್ಧವಾಗಿರು. ಹಾಸಿಗೆ ಮೇಲೆ ಮಲಗಲಿಕ್ಕೆ ನೀನು ಆಗಿರು. 9:45 ಹಾಸಿಗೆ ಮೇಲೆ ಹೋದ ಮೇಲೆ ನೀನು ಈ ಮಾತ್ರೆಯನ್ನ ತೆಗೆದುಕೊಳ್ಳಬೇಕು. ಅವರಿಗೆ ಒಂದು ಮಾತ್ರೆಯನ್ನ ಕೊಡ್ತಾರೆ. ಹಾಸಿಗೆಯಲ್ಲಿ ಮಲಗಲಿಕ್ಕೆ ಸಿದ್ಧನಾಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತ್ರೆಯನ್ನ ತೆಗೆದುಕೋಬೇಕು. ಇದರಿಂದ ನೀನು 10 ಗಂಟೆಗೆ ಮಲಗಲಿಕ್ಕೆ ಸಾಧ್ಯ ಆಗ್ತದ, ಬಹುಬೇಗನೆ ನಿನಗೆ ನಿದ್ರೆ ಬರ್ತದ. ಆ ಸಮಯದಲ್ಲಿ ನಾನು ಬಂದು ತಲುಪ್ತೀನಿ. ಆ ಸಮಯದಲ್ಲಿ ನೀನು ಮಲಗುವ ಒಂದು ಸಮಯದಲ್ಲಿ ನಾನು ನಿನ್ನ ಬಳಿ ಬಂದು ತಲುಪ್ತೇನೆ. ಹಾಸಿಗೆಯ ಮೇಲೆ ಮಲಗಿದ ಸಮಯದಲ್ಲಿ ನೀನು ಹೇಗೆ ಕಾಣುವೆ ಎಂಬುದನ್ನು ನೀನು ಮಲಗುವ ಮುನ್ನ ಕಲ್ಪನೆ ಮಾಡಿಕೊಳ್ಳಬೇಕು. ಹಾಸಿಗೆಯ ಮೇಲೆ ಮಲ್ಕೊಂಡಾಗ ನೀನು ಹೇಗೆ ಕಾಣ್ತೀಯ ಅನ್ನೋದನ್ನ ನೀನು ನಿನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೋ ಅಂತ ಹೇಳ್ತಾರೆ. ಇದನ್ನು ಮಾಡಲು ಅತ್ಯಂತ ಸುಲಭ ವಿಧಾನವೆಂದರೆ, ನೀನು ಹಾಸಿಗೆಯ ಮೇಲೆ ಸರಿಯಾಗಿ ಒಳ ಮಾಳಿಗೆಗೆ ಒಂದು ದೊಡ್ಡ ದರ್ಪಣವಿದ್ದಾಗ ನೀನು ಹಾಸಿಗೆಯ ಮೇಲೆ ಮಲಗಿದರೆ ನಿನಗೆ ಏನು ಕಾಣುವುದು, ಅದೇ ಭಾವಚಿತ್ರವನ್ನು ನಾನು ನಿನ್ನ ಮನಸ್ಸಿನಲ್ಲಿ ಹಾಕಲು ಬಯಸುತ್ತೇನೆ. ನಿನ್ನ ಹಾಸಿಗೆ ಮೇಲೆ ಮಲಗಿದಾಗ ಮೇಲೆ ನಿಮ್ಮ ಮೇಲ್ಗಡೆ ಒಂದು ದರ್ಪಣ ಒಂದು ಕನ್ನಡಿಯನ್ನ ಹಾಕಿದಾಗ ನಿನ್ನ ಚಿತ್ರ ಆ ಕನ್ನಡಿಯಲ್ಲಿ ಯಾವ ರೀತಿ ಕಾಣ್ತದಲ್ಲ ಆ ರೀತಿಯ ಒಂದು ಚಿತ್ರ ನಿನ್ನ ಮನಸ್ಸಿನಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಶರೀರದಿಂದ ಹೊರ ಬಂದಾಗ ನಿನಗೆ ಈ ಚಿತ್ರವೇ ಮೊಟ್ಟ ಮೊದಲು ಕಾಣಿಸುತ್ತದೆ. ಶರೀರದಿಂದ ಹೊರಗೆ ಬಂದಾಗ ಆ ಸೂಕ್ಷ್ಮ ಶರೀರ ನೋಡ್ತಕ್ಕಂತಹ ಮೊಟ್ಟ ಮೊದಲು ಚಿತ್ರ ಯಾವುದು ಅಂತಂದ್ರೆ ನಿಶ್ಚಲವಾಗಿ ಬಿದ್ದಿರ್ತಕ್ಕಂಥ ಒಂದು ದೇಹವನ್ನ, ದೈಹಿಕ ಭೌತಿಕ ಶರೀರವನ್ನ ಅದು ನೋಡ್ತಾ ಇರ್ತದ. ಮೊಟ್ಟ ಮೊದಲು ನೀನು ಹಾಸಿಗೆಯ ಮೇಲೆ ಮಲಗಿರುವುದನ್ನು ನೋಡಿ ನಿನಗೆ ಆಶ್ಚರ್ಯವೆನಿಸುತ್ತದೆ. ತನ್ನ ದೇಹವನ್ನ ತನಗೆ ನೋಡ್ಕೊಂಡು ಆಶ್ಚರ್ಯ ಆಗ್ತದ. ಸೂಕ್ಷ್ಮ ಶರೀರ ಹೊರಗ್ ಬಂದ್ ನಿಂತಿರ್ತದ, ತನ್ನ ದೇಹ ಅಲ್ಲಿ ನಿಶ್ಚಲವಾಗಿ ಬಿದ್ದಿರ್ತಕ್ಕಂಥದ್ದನ್ನ ನೋಡ್ಲಿಕ್ಕೆ ಅದಕ್ಕೆ ಆಶ್ಚರ್ಯ ಅನ್ನಿಸ್ತದ. ವಾಸ್ತವವಾಗಿ ನೀನು ನಿನ್ನ ಭೌತಿಕ ಶರೀರವನ್ನು ಆಗ ನೋಡಿಕೊಳ್ಳುವೆ. ಒಮ್ಮಿಂದೊಮ್ಮೆಲೆ ನೀನು ಹೆದರಿಕೊಳ್ಳಬಹುದು. ಅದನ್ನು ನೋಡಿದಾಗ ನಿನಗೆ ಹೆದರಿಕೆ ಆಗಬಹುದು. ಈ ಹೆದರಿಕೆಯ ಕಾರಣದಿಂದಾಗಿ ನೀನು ತಕ್ಷಣವೇ ಹಾಸಿಗೆಯ ಮೇಲೆ ಮಲಗಿರುವ ನಿನ್ನ ಶರೀರದೊಳಗೆ ಮರಳಿ ಪ್ರವೇಶಿಸುವೆ ಮತ್ತು ನೀನು ನಿದ್ರೆಯಿಂದ ಎಚ್ಚರಗೊಳ್ಳುವೆ. ಗಾಬರಿಯಾಗಿ ಮತ್ತೆ ನೀನು ನಿನ್ನ ಭೌತಿಕ ಶರೀರದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಗ ನಿನ್ನ ನಿದ್ರೆಯಿಂದ ಎಚ್ಚರ ಆಗ್ತದ. ನೀನು ಇದನ್ನ ತಡೆಯಬೇಕು ಎನ್ನುವ ಉದ್ದೇಶದಿಂದ, ಅಂದ್ರೆ ಇದು ಆಗಬಾರದು, ನಿನ್ನ ಸೂಕ್ಷ್ಮ ಶರೀರಯಾನ ಸಕ್ಸಸ್ ಆಗ್ಬೇಕಾಗಿತ್ತು ಅಂತಂದ್ರೆ ಈ ರೀತಿ ಆಗಬಾರದು ಅಂತಕ್ಕಂತಹ ಕಾರಣದಿಂದ ನಾನು ಇದನ್ನ ಮೊದಲೇ ನಿನಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ತಡೆಯಬೇಕೆಂಬ ಉದ್ದೇಶದಿಂದ ಏನಾಗಬಹುದೆಂಬುದನ್ನು ನಿನಗೆ ಮೊದಲೇ ನಾನು ಎಚ್ಚರಿಸ್ತಾ ಇದ್ದೇನೆ. ನೀನಂತೂ ದಿನಾಲೂ ಶರೀರದಿಂದ ಹೊರ ಬರುವೆ. ನೀನು ಪ್ರತಿದಿನ ನಿನ್ನ ಶರೀರದಿಂದ ಹೊರ ಬರ್ತಿದಿ, ಆದ್ರೆ ಅದು ನಿನಗೆ ನೆನಪಿನಲ್ಲಿ ಇಲ್ಲ. ಹೊರಗೆ ಬಂದು ಏನ್ ಮಾಡ್ತೀಯ ಅಂತಕ್ಕಂಥದ್ದು ನಿನಗೇನು ನೆನಪಿರೋದಿಲ್ಲ. ಏಕೆಂದ್ರೆ ನೀನು ಶರೀರದಿಂದ ಹೊರ ಬರುವ ವಿಷಯವಾಗಿ ಎಚ್ಚರದಿಂದ ಇರುವುದಿಲ್ಲ. ಆ ಒಂದು ಪ್ರಜ್ಞೆ ನಿನಗೆ ಇರೋದಿಲ್ಲ. ಶರೀರದಿಂದ ಹೊರಗೆ ಬರ್ತೀನಿ ಅಂತಕ್ಕಂಥ ಒಂದು ಪ್ರಜ್ಞೆ ನಿನಗೆ ಇರೋದಿಲ್ಲ. ಹೀಗಾಗಿ ಏನು ನಡೆಯುತ್ತೆ ಅನ್ನೋದು ನಿನಗೂ ಗೊತ್ತಾಗೋದಿಲ್ಲ. ನಿನ್ನ ಮಲಗುವ ಮತ್ತು ಭೌತಿಕ ಶರೀರದಿಂದ ಬೇರ್ಪಡುವಾಗ ಚೇತನವು ಬೇರ್ಪಡಲಾರದಂತೆ ನಾನು ವ್ಯವಸ್ಥೆ ಮಾಡುತ್ತೇನೆ. ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರ
ಹೊರಗೆ ಬರುವಾಗ ಒಂದು ಚೇತನ ಅಂತಕ್ಕಂಥದ್ದು ಇರುತ್ತೆ. ಆ ಚೇತನವನ್ನ ನಾನು ಬೇರ್ಪಡದ ಹಾಗೆ ಒಂದು ಏನಂತಾರೆ ಆ ಸಿಲ್ವರ್ ಕಾರ್ಡ್ ಅಂತ ಏನ್ ಹೇಳ್ತಾರಲ್ಲ, ಸಿಲ್ವರ್ ಕಾರ್ಡ್ ಅಂತ ಹೇಳಿ ಆ ಭೌತಿಕ ಶರೀರ ಮತ್ತು ಸೂಕ್ಷ್ಮ ಶರೀರದ ನಡುವೆ ಲಿಂಕ್ ಅನ್ನ ಉಂಟು ಮಾಡ್ತಕ್ಕಂಥ ಸಂಪರ್ಕವನ್ನ ಏರ್ಪಡಿಸ್ತಕ್ಕಂಥ ಒಂದು ಸಿಲ್ವರ್ ಕಾರ್ಡ್ ಏನಿರ್ತದಲ್ಲ, ಅದನ್ನ ನಾನು ಮೇಂಟೈನ್ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ಭೌತಿಕ ಶರೀರದಿಂದ ಬೇರ್ಪಡುವಾಗ ಚೇತನವು ಬೇರ್ಪಡಲಾರದಂತೆ ನಾನು ವ್ಯವಸ್ಥೆ ಮಾಡುತ್ತೇನೆ. ಮಲಗುವ ಕ್ಷಣದಿಂದ ಹಿಡಿದು ಮುಂಜಾನೆ ಶರೀರದಲ್ಲಿ ಮರಳಿ ಬರುವವರೆಗೆ ಚೇತನದ ನಿರಂತರತೆಯನ್ನು ಕಾಪಾಡಿಕೊಳ್ಳಲು ನಾನು ನಿನಗೆ ಸಹಾಯ ಮಾಡ್ತೀನಿ. ಈ ಸೂಕ್ಷ್ಮ ಶರೀರ ಯಾನ ಮಾಡುವಾಗ ಆ ಸೂಕ್ಷ್ಮ ಶರೀರವು ಭೌತಿಕ ಶರೀರದಿಂದ ಹೊರಗೆ ಬಂದು ಮರುದಿವಸ ಬೆಳಗ್ಗೆ ಮತ್ತೆ ಆ ಸೂಕ್ಷ್ಮ ಶರೀರದ ಒಳಗೆ ಹೋಗುವವರೆಗೆ ಆ ಚೇತನವು ನಿರಂತರವಾಗಿ ಇರಬೇಕು, ಅದನ್ನ ಕಾಪಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಹೇಳ್ತಾರೆ. ಆಗ ನಿನಗೆ ಪ್ರತಿಯೊಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಮತ್ತು ಅದನ್ನ ಸೂಕ್ಷ್ಮವಾಗಿ ವರ್ಣಿಸ್ಲಿಕ್ಕೆ ನಿನಗೆ ಯಾವುದೇ ಕಷ್ಟ ಎನಿಸೋದಿಲ್ಲ. ನಿನ್ನ ಶರೀರವು ಹಾಸಿಗೆಯ ಮೇಲೆ ಮಲಗಿರುವಾಗ ನಿನ್ನ ಸೂಕ್ಷ್ಮ ಶರೀರದ ಸಹಾಯದೊಂದಿಗೆ ನೀನು ಏನೇನು ಮಾಡಿದೆ ಎಂಬುದೆಲ್ಲವನ್ನು ನಿನಗೆ ನೆನಪಿನಲ್ಲಿ ಉಳಿತದ. ಚೇತನದ ಈ ನಿರಂತರತೆ ಇಲ್ಲದೆ ನಿನಗೆ ಬಹಳ ಕಡಿಮೆ ಇಲ್ಲವೇ ಏನು ನೆನಪಿನಲ್ಲಿ ಉಳಿಯೋದಿಲ್ಲ. ಈ ಚೇತನದ ಒಂದು ನಿರಂತರತೆ ಇರ್ಲಿಲ್ಲ ಅಂತಂದ್ರೆ ನಿನಗೆ ಯಾವ ಒಂದು ನೆನಪು ಇರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಯಾವುದೋ ಒಂದು ಸಂಗತಿ ಅಪ್ಪಿ ತಪ್ಪಿ ನೆನಪಿನಲ್ಲಿ ಉಳಿದರೂ ಕೂಡ ನಿನಗೆ ಅದು ಕನಸಿನಲ್ಲಿ ಕಂಡ ಹಾಗೆ ಅನಿಸ್ತದ. ನೋಡ್ರಿ, ಕನಸಿನಲ್ಲಿ ನಮಗೂ ಕೆಲವೊಂದ್ಸರಿ ಅನಿಸ್ತಿರ್ತದ, ಎಲ್ಲೋ ಹೋದ ಹಾಗೆ, ಎಲ್ಲೋ ದಪ್ಪ ಅಂತ ಬಿದ್ದ ಹಾಗೆ ಅನಿಸ್ತಾ ಇರ್ತದ. ಸೊ ಅಪ್ಪಿ ತಪ್ಪಿ ನೆನಪಿನಲ್ಲಿ ಉಳಿದ್ರೂ ಕೂಡ ಅದು ಕನಸು ಕಂಡಂತೆ ಅನಿಸ್ತದ ಅಂತ ಹೇಳಿ ಹೇಳ್ತಾರೆ. ಸಾಮಾನ್ಯವಾಗಿ ಜನರು ನಿದ್ರಾವಧಿಯಲ್ಲಿ ಮಾಡಿದ ಕಾರ್ಯಗಳ ಅಂಶಗಳೇ ಕನಸುಗಳು. ಜನರು ನಿದ್ರೆಯ ಅವಧಿಯಲ್ಲಿ ಮಾಡಿರ್ತಕ್ಕಂತಹ ಕೆಲಸಗಳ ಒಂದು ಅಂಶವೇ ಕನಸುಗಳು ಅಂತ ಹೇಳಿ ಹೇಳ್ತಾರೆ. ಇವುಗಳನ್ನು ಮಸ್ತಿಷ್ಕದ ಕೋಶಗಳು ವಿಸ್ತೃತಗೊಳಿಸುತ್ತವೆ. ಪ್ರತಿಯೊಂದು ಸೂಕ್ಷ್ಮಗಳನ್ನು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳುವುದು ಸುಲಭ ಅಲ್ಲ. ಸರಿಯಾದ ಪರಿಣಾಮವನ್ನು ತಿಳಿದುಕೊಳ್ಳಲು ವರ್ಷಾನುಗಟ್ಟಲೆ ಅಧ್ಯಯನ, ಏಕಾಗ್ರತೆ ಮತ್ತು ಅಭ್ಯಾಸದ ಅವಶ್ಯಕತೆ ಇದೆ. ಇಲ್ಲಿ ಸರಿಯಾದ ಪರಿಣಾಮಗಳನ್ನ ತಿಳ್ಕೊಳ್ಳಿಕ್ಕೆ ವರ್ಷಾನುಗಟ್ಟಲೆ ಅಧ್ಯಯನ ಮಾಡ್ಬೇಕಾಗತ್ತೆ, ಏಕಾಗ್ರತೆಯ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗ್ತದೆ, ಅಭ್ಯಾಸ ಮಾಡ್ಬೇಕಾಗ್ತದ. ನನ್ನ ಗುರುಗಳ ಸಹಾಯದ ಹೊರತಾಗಿಯೂ ನಿನಗೆ ಎಲ್ಲವೂ ನೆನಪಿನಲ್ಲಿ ಉಳಿಯುವುದೆಂಬ ಭರವಸೆಯನ್ನು ನಾನು ನಿನಗೆ ಕೊಡುವುದಿಲ್ಲ. ನಾನು ಸಹಾಯ ಮಾಡೋದಷ್ಟೇ ಅಲ್ದೇನೆ ನನ್ನ ಗುರುಗಳು ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಅಷ್ಟಾಗಿಯೂ ಕೂಡ ಎಲ್ಲವೂ ನಿನ್ನ ನೆನಪಿನಲ್ಲಿ ಉಳಿತದ ಅಂತಕ್ಕಂಥ ಭರವಸೆಯನ್ನ ನಾನು ಕೊಡೋದಿಲ್ಲ. ಈಗ ಸಂಪೂರ್ಣವಾಗಿ ಯಶಸ್ವಿ ಆಗುವೆ ಎಂದು ಭಾವಿಸಿಕೊಳ್ಳು. ಆಮೇಲೆ ಮುಂದೆ ಭವಿಷ್ಯದಲ್ಲಿ ಯಾವುದೇ ಸಂದರ್ಭದಲ್ಲಾದ್ರೂ ನಿದ್ರೆಯಿಂದ ಎಚ್ಚರವಾದ ಮೇಲೆ ಒಂದು ವೇಳೆ ನಿನಗೇನೂ ನೆನಪಿನಲ್ಲಿ ಉಳಿಯದಿದ್ದರೆ ನಿರಾಶನಾಗಬೇಡ, ಮತ್ತು ನೀನು ನಿರಾಶನಾಗುವುದಿಲ್ಲವೆಂದು ನನಗೆ ವಿಶ್ವಾಸ ಇದೆ. ಇಷ್ಟೆಲ್ಲ ಆದ ಮೇಲೇನು ಮುಂದೆ ನಿದ್ರೆಯಿಂದ ಎಚ್ಚರವಾದಾಗ ಒಂದು ವೇಳೆ ನಿನಗೇನು ನೆನಪಿನಲ್ಲಿ ಉಳಿಲಿಲ್ಲ ಅಂತಂದ್ರೂ ಕೂಡ ನೀನು ನಿರಾಶ ಆಗಬೇಡ, ನೀನು ನಿರಾಶನಾಗುವುದಿಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈಗ ನಾನು ಹೊರಡುವೆ ಮತ್ತು ನಾಳೆ ರಾತ್ರಿ ನಿನಗೆ ಭೇಟಿಯಾಗುವೆನು. ನಾಡಿದ್ದು ಮತ್ತೆ ನಾನು ನಿನ್ನಲ್ಲಿಗೆ ಬರುವುದಿಲ್ಲ, ಏಕೆಂದ್ರೆ ನೀನು ಈ ಅತೀಂದ್ರಿಯ ಅನುಭವಗಳ ಕುರಿತು ನೆನಪಿನಲ್ಲಿಟ್ಟುಕೊಂಡಿರುವುದೆಲ್ಲವನ್ನೂ ಬರೆಯಬೇಕೆಂದು ನಾನು ಬಯಸುತ್ತೇನೆ. ಈಗ ನಾನು ಹೊರಡ್ತಾ ಇದ್ದೀನಿ, ನಾಳೆ ರಾತ್ರಿ ನಿನಗೆ ಭೇಟಿ ಆಗ್ತೇನೆ. ನಾಳೆ ರಾತ್ರಿಯ ನಂತರ ನಾಡಿದ್ದು ನಾನು ನಿನ್ನಲ್ಲಿಗೆ ಬರೋದಿಲ್ಲ, ಯಾಕಂತಂದ್ರೆ ನಾಳಿನ ರಾತ್ರಿ ನಿನಗೆ ಏನೆಲ್ಲ ಅನುಭವ ಆಗಿದೆಯಲ್ಲ ಅದೆಲ್ಲವನ್ನು ಬರೆದಿರ್ತಕ್ಕಂಥ ಒಂದು ಕೆಲಸವನ್ನ ನೀನು ಮಾಡಬೇಕು ಅಂತ ಹೇಳ್ತಾರೆ. ಆ ಅನುಭವಗಳ ಕುರಿತಾಗಿ ನಾವು ಮುಂದಿನ ಭೇಟಿಯ ಸಮಯದಲ್ಲಿ ಚರ್ಚಿಸೋಣ. ಈಗ ನಿನ್ನ ಮೇಲೆ ವಿಶ್ವಾಸವಿಡು ಮತ್ತು ಎಲ್ಲವೂ ಒಳ್ಳೆಯದಾಗುವುದು. ಮೊಟ್ಟ ಮೊದಲನೇದಾಗಿ ನಿನ್ನ ಮೇಲೆ ನೀನು ವಿಶ್ವಾಸವನ್ನ ಇಡು, ಎಲ್ಲವೂ ಒಳ್ಳೆಯದಾಗುವುದು ಅಂತ ಹೇಳ್ತಾರೆ. ಇಲ್ಲಿಗೆ 3ನೆಯ ಅಧ್ಯಾಯ ಮುಗೀತದ. ಇನ್ನು ರೋಚಕವಾಗಿರ್ತಕ್ಕಂಥ ಸೂಕ್ಷ್ಮ ಯಾನದ ಏನಂದ್ರೆ ಪ್ರಾಯೋಗಿಕವಾಗಿರ್ತಕ್ಕಂತಹ ತರಗತಿಗಳು ಈ 4ನೆಯ ಅಧ್ಯಾಯದಿಂದ ಪ್ರಾರಂಭವಾಗ್ತವೆ. ಇವತ್ತಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಇದುವರೆಗೆ ಶಾಂತ ಚಿತ್ತತೆಯಿಂದ ಕೇಳ್ತಕ್ಕಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ, ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ, ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ, ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ.
ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಸೀತಾಮಾತೆ, ಶೂಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮೊಂದಿಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಪ್ರಕೃತಿ ಸಹಜವಾದ ಉಸಿರಾಟವಿರಲು, ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ, ನಿಮ್ಮ ಧ್ಯಾನ, ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಿಮ್ಮ ಒಳ ಜಗತ್ತಿನ, ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಅಂತಿಮ ಗಮ್ಯದೆಡೆಗೆ, ಗುರಿಯೆಡೆಗೆ ನಿರಂತರವಾದ ಪಯಣ ಸಾಗುತ್ತಲಿದೆ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್. ಜೀರುಂಡೆಯ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ಸೂಕ್ಷ್ಮ ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಗೋಚರಿಸುತ್ತವೆ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ
ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ಚಿತ್ರಗಳು ಗೋಚರಿಸುತ್ತವೆ ಮಾಸ್ಟರ್ಸ್. ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್. Thirty seconds. Ten seconds. Five, four, three, two, one, zero. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲಿನ ಕೈಗಳನ್ನ ತೆಗೀರಿ ಮಾಸ್ಟರ್ಸ್. ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ. ಥ್ಯಾಂಕ್ ಯು ಎವ್ರಿಬಡಿ.
ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತೀರಿ ಮಾಡ್ಕೊಳ್ರಿ. ಹಾ ಹಲೋ ರೀ ಮೇಡಮ್. ಹಾ ಭಾಳ ಹೇಳ್ರಿ. ಜಲ್ದಿ ಮುಗಿತ್ ಅನಸ್ತದ. ಅಂದ್ರ ಸ್ವಾಧ್ಯಾಯ 5 ನಿಮಿಷ ಹೆಚ್ಚಾಗಿದ್ದಕ್ಕ ಈ ಕಡೆ ಮೆಡಿಟೇಷನ್ ಟೈಮ್ ಕಮ್ಮಿ ಐತೇನ್ರಿ ಮೇಡಮ್? ಕಮ್ಮಿ ಐತ್ರಿ ಮೇಡಮ್, ಕಮ್ಮಿ ಐತ್ರಿ. ಅದೇ ಅದು ಚಾಪ್ಟರ್ ಮುಗೀತಲ್ರಿ, ಥರ್ಡ್ ಹೌದ್ ಚಾಪ್ಟರ್. ಹೌದ್ 3ನೇ ಅಧ್ಯಾಯ. ಅದೇ ಒಂದು ಹಂತ ಕ್ಲಾಸ್. 3ನೇ ಅಧ್ಯಾಯ. ಭಾಳ ಚಲೋ ಹೇಳಿದ್ರಿ. ಹಾ ಮುಂದಿಂದ ಇಂಟ್ರೆಸ್ಟ್ ಅವರಿ ಮೇಡಮ್. ಇನ್ನ 4ನೇ ಅಧ್ಯಾಯಲಿಂದ ಭಾಳ ರೋಚಕ ಅದರಿ. ಬಹಳ ರೋಚಕ ಅದರಿ. ಓದ್ಲಿಕತ್ತೀರೇನಲ್ ನೀವು? ಹ್ಞೂ ರೀ ಮೇಡಮ್, 4ನೇ ಅಧ್ಯಾಯ ಮುಗೀತು, 5ನೇದು ಅರ್ಧ ಆಗ್ಯದ. ಆಗಿದ್ರಿ? ಓಕೆ ಮೇಡಮ್. ಇನ್ ಮುಂದಿನ ಚಲೋ ಅದಾವ್ರಿ ಇನ್ನ. ಹೌದು ಹೌದು. ಧ್ಯಾನಕ್ಕೆ ಒಂದ್ 5 ನಿಮಿಷ ಕಡಿಮೆ ಸಿಕ್ಕಂಗ ಆಯ್ತು ಇವತ್ತ. ಹೌದು ಹೌದು ಹೌದು. ಸುಮ್ನೆ ಕೊನೆಗ್ನು ಒಂದ್ ಅದೇ ಒಂದು ಅದೇ ಒಂದ್ 5 ನಿಮಿಷ ಕಡಿಮೆ ಮಾಡಿ ಇದೊಂದ್ 5 ನಿಮಿಷ ಕಡಿಮೆ ಅಂದ್ರೆ ಏನ್ರಿ ಮೇಡಮ್? 9:25 ಮುಗಿಸಿ ಬೇಕಾದ್ರೆ ಈ ಕಡೆ ಇರ್ಬೇಕು. ಹೌದ್ ಹೌದ್ ಹೌದ್. ಹೇಳ್ರಿ ಎಲ್ಲಾರು ಒಪಿನಿಯನ್. ಇಲ್ಲ ಅಷ್ಟ್ ಮಾಡ್ಬೋದು. ಇವೇನವ ಹೇಳ್ಕೊತ ಹೋದಂಗ ಒಂದ್ ಸ್ವಲ್ಪ ಕನೆಕ್ಟಿವಿಟಿ ಬರ್ಬೇಕಲ್ರಿ. ಬರ್ತದ ಅದಕ್ಕ. ಸ್ವಲ್ಪ ಜಾಸ್ತಿ ಆಗ್ತದ, ಒಂದ್ ದಿವ್ಸ ಸ್ವಲ್ಪ ಕಡಿಮೆ ಆಗ್ತದ, ಹಿಂಗ ಆಗ್ತದ್ರಿ. ಹೌದ್ ಹೌದ್ ಹೌದ್ರಿ. ಅವು ಬಿಡ್ಬೇಕಾದ್ರ ಬಹಳಷ್ಟು ಇಂಟರ್ಪ್ರಿಟ್ ಮಾಡಕ್ ಬರಲ್ಲಲ್ಲ. ಬರಂಗಿಲ್ರಿ. ಹೌದು ಹೌದು. ವಿಷಯ ಸ್ವಲ್ಪ ಒಂದ್ ಇದಕ್ ಬರತನ ಆಗ್ತದ್ರಿ. ನಾಳೆ ನಾನು ಇರಂಗಿಲ್ರಿ ಮೇಡಮ್ ಧ್ಯಾನಕ್ಕ. ಹೌದ್ರಿ ಮೇಡಮ್, ನಾಳೆಗ್ ನಡೆದಿರಲ್ಲ ಮತ್ತೆ. ನಾಡ್ದು ಮುಂಜಾನೆ ನಡೆದಿನಿ, ಬಟ್ ನಾಳೆ ಸಂಜೆಗ್ ಭಾಳ ಎಲ್ಲ ಪ್ರಿಪ್ರೇಷನ್ಸ್ ಒಂದ್ ಸ್ವಲ್ಪ ಮೆಂತಿ ಪಲ್ಯ ಪರಾಟ ಅಂತೆಲ್ಲ ಮಾಡ್ಕೊಂಡ್ ಹೋಗೋದಿರ್ತದ. ಉದುರ್ ಪೆಟ್ಲ ಅದು ಸುಮ್ಮ ದಾರೆ ಒಂದೊಂದ್ಸಲ ಅಂತ ಹೇಳಿ ಅದಕ್ಕ. ಓಕೆ. ನಾಳೆ ನಮ್ ತಂಗಿ ಗಂಡನು ಬರ್ಲಿಕತ್ತಾರಿ ಮತ್ತೆ ಅಲ್ಲಿಂದ. ಆಯ್ತಾಯ್ತು, ಹೋಗ್ ಬರ್ರಿ ಮೇಡಮ್. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಆರಾಮ್ ಮಾಡ್ಕೊಂಡ್ ಬರ್ರಿ. ನಾವು ಮಿಸ್ ಮಾಡ್ಕೋತೀವಿ ನಿಮಗ. ಎಷ್ಟು ಒಂದ್ 4-5 ದಿವ್ಸ ಹೋಗ್ತದೇನ್ರಿ? ಹ್ಞೂ ರೀ ಮೇಡಮ್, ಸಂಡೇ ಬರ್ತೀವ್ರಿ. ಓಕೆ ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಓಕೆ, ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಹಲೋ ಹಲೋ, ವಿಜಯಲಕ್ಷ್ಮಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ನಮ್ದು ಅದು ಧ್ಯಾನ ಒಳಗಡೆನು ಒಂದಿಬ್ರು ಹುಡುಗರು ಸಣ್ಣ 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 ಹುಡುಗರು ಕಂಡಂಗ್ ಕಾಣಿಸ್ತಿದ್ರು. ಮಕ್ಕಳ ಬಗ್ಗೆ ಹೇಳತ್ತಿದ್ರಲ್ಲ, ಅದೇ ಬಂದದ ಪ್ರಯಾಣ. ತುಂಬಾ ಅಂದ್ರೆ ಅದೇ ಸ್ವಾಧ್ಯಾಯ ಬಹಳ ಚೆನ್ನಾಗ್ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದ್ದೀರಿ. ಕ್ಲಿಯರ್ ಆಗ್ಲಿಕ್ಕತ್ತದಲ್ರಿ ಅಂತೂ ಸಾಕಷ್ಟೇ. ನನಗ ಅದೇ ಇದು ಟಫ್ ಅದ ವಿಷಯ. ಎಷ್ಟ್ರ ಮಟ್ಟಿಗೆ ಇದಾಗ್ತದ ಅನ್ಸ್ಲಿಕತ್ತಿತ್ತು, ಆದ್ರೂ ಪರವಾಗಿಲ್ಲ. ಓಕೆ ಮೇಡಮ್. ಮೊದಲು ನಾವು 3 ಸಲ ಕೇಳಿದ್ರೆ ಗೊತ್ತಾಗಿರ್ಲಿಲ್ಲ. ಹೌದೌದ್ರಿ. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರೆ ಗೊತ್ತಾಗ್ತರಿ. ಸುಮ್ನೆ ಕೇಳಿದ್ರೆ ಇದಾಗಲ್ರಿ. ಆಮೇಲೆ 2ನೇ ಕ್ಲಾಸ್ ತಗೊಂಡ್ರಲ್ಲ ಕ್ಲಾಸು ಶರೀರ ಬಗ್ಗೆ, ಅವಾಗೆಲ್ಲ ಅರ್ಥ ಆಯ್ತು. ಈಗ ಮುಂದಿನ ಅಷ್ಟು ಇದಾಗದಿಲ್ಲ. ಅದೇ ಅದೇ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಓಕೆ, ಮತ್ತೆ ಗಂಗಾ? ಹಲೋ. ಅದೇ ಸ್ವಾಧ್ಯಾಯ ತುಂಬಾ ಚೆನ್ನಾಗ್ ಅನಿಸ್ತು. ತುಂಬಾ ಎನರ್ಜಿ ಇತ್ತು. ನನಗದೇ ಒಂದ್ 2-3 ಮಕ್ಕಳು ಕಾಣಿಸ್ಕೊಂಡ್ರು. ಮಕ್ಕಳು ಕಾಣಿಸ್ಕೊಂಡ್ರ? ಒಂದ್ ಹುಡುಗಿ, 1-2 ಹುಡುಗರು. ಆಕೆ ಹುಡುಗಿ ಕೈ ಹಿಡಿದಿದ್ದು 2 ಹುಡುಗರು. ಹಿಂಗ ಸ್ವಲ್ಪ ಇದು ಕಾಣಿಸ್ತದೇನೋ. ಹೌದು. ಓಕೆ, ಥ್ಯಾಂಕ್ ಯು. ಮುಗಿಸೋಣ. ಓಕೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು.